ಹಲೋ ಫ್ರೆಂಡ್ಸ್, ನಮಸ್ಕಾರ. ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ಬ್ಲೌಸ್ಗೆ ಹಾಕೋ ಲಟ್ಕನ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ. ಅದರಿಂದ ವಿಡಿಯೋನ ಬಹಳ ಬೇಗನೆ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಏನೇನು ಐಟಮ್ಸ್ ಬೇಕು, ಹೇಗೆ ಮಾಡೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಮೇಯ್ನಾಗಿ ನಾನಿಲ್ಲಿ ಈ ಥರ ರಿಂಗ್ ತಗೊಂಡಿದ್ದೀನಿ. ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಥ್ರೆಡ್ನ ಹೀಗೆ ಫುಲ್ 6 ಎಳೆನೇ ಫುಲ್ ತಗೊಂಡು ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಈ ಥರ ಗೋಲ್ಡನ್ ಬೀಡ್ಸು, ಮತ್ತು ಮಿರರು, ಮತ್ತು ನೋಡಿ ಈ ಥರ ಟೆಸಲ್ಸ್ನ ಮಾಡಿಟ್ಕೊಂಡಿದ್ದೀನಿ. ಈ ಟೆಸಲ್ಸ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಅದರ ಲಿಂಕ್ನ ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಅದರಿಂದ ಲಟ್ಕನ್ಸ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಗತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಾಡೋದು ಹೇಗೆ ಅಂತ ಸ್ಟಾರ್ಟ್ ಮಾಡೋಣ. ಫಸ್ಟು ನೋಡಿ, ಹೀಗೆ ರಿಂಗ್ ತಗೊಂಡು ನಾನಿಲ್ಲಿ ಸ್ವಲ್ಪ ಗ್ಲೂ ಹಾಕ್ತಾ ಇದ್ದೀನಿ. ನಂತರ ಈ ಥ್ರೆಡ್ ಏನು ಸೂಜಿಗೆ ಹಾಕಿಟ್ಕೊಂಡಿರ್ತೀವಲ್ಲ ಅದನ್ನು ತುದಿ ಹೀಗೆ ತಗೊಂಡು ಇದಕ್ಕೆ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಂತರ ಸೂಜಿನ ಹೀಗೆ ತಗೊಂಡು ಒಂದು ರೌಂಡು ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ಒಂದು ರೌಂಡ್ ಆದಮೇಲೆ ನೋಡಿ ನಾನು ಹೀಗೆ ಸೂಜಿನ ಹೀಗೆ ಒಳಗಿಂದ ಹೀಗೆ ತಗೋತಾ ಇದ್ದೀನಿ. ನಂತರ ನೋಡಿ ಹೀಗೆ ಹೀಗೆ ತಗೊಂಡು ಸೂಜಿ ಕೆಳಗಿಂದ ಹೀಗೆ ದಾರ ಬರಬೇಕು. ಫುಲ್ ಈ ರಿಂಗ್ನು ಇದೇ ರೀತಿಯಾಗಿ ಕವರ್ ಮಾಡ್ಕೋಬೇಕು ಫ್ರೆಂಡ್ಸ್. ಹೊರಗಡೆ ಅಂಗಡಿಲಿ ದುಡ್ಡು ಕೊಟ್ಟು ತುಂಬ ಕಾಸ್ಟ್ಲಿಯಾಗಿ ಲಟ್ಕನ್ಸ್ನ ತಗೊಳ್ಳೋದಕ್ಕಿಂತ ನಾವು ಈ ರೀತಿಯಾಗಿ ಮನೆಯಲ್ಲೇ ಲಟ್ಕನ್ಸ್ನ ಮಾಡಿ ನಾವು ಬ್ಲೌಸ್ಗೆ ಹಾಕ್ಕೊಂಡ್ರೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಹೀಗೆ ನೋಡಿ, ಇದು ಈ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫುಲ್ ರಿಂಗ್ ಫುಲ್ಲು ಇದೇ ರೀತಿ ಹಾಕ್ತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ರಿಂಗಿಗೆ ಫುಲ್ಲು ಈ ಥರ ರೆಡಿಯಾಗಿದೆ. ನಂತರ ಒಂದು ಸೂಜಿಗೆ ಈ ಥರ ಸೇಮ್ ಕಲರ್ ನಾರ್ಮಲ್ ಥ್ರೆಡ್ನೇ ನಾನು ಹೀಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರಿಂಗ್ ನಾವು ಹಾಕಿದಾಗ ಇಲ್ಲೇನು ರಿಂಗ್ ಥರ ಈ ಥರ ಬಂದಿರತ್ತಲ್ಲ, ಅದ್ರ ಒಳಗಡೆಯಿಂದ ನಾನು ಹೀಗೆ ಸೂಜಿನ ತಗೊಂಡು ನೋಡಿ ಹೀಗೆ ಈ ದಾರದ ಒಳಗಡೆನೆ ಹೀಗೆ ತಗೋತಾ ಇದ್ದೀನಿ. ಇದರಿಂದ ಇಲ್ಲೊಂದು ಲಾಕ್ ಥರ ಬರುತ್ತೆ ಫ್ರೆಂಡ್ಸ್. ಹೀಗೆ ನಂತರ ಈ ಗೋಲ್ಡನ್ ಮಣಿ ಇರತ್ತಲ್ಲ ಅದನ್ನು ಫಸ್ಟ್ ನಾನು 3 ಮಣಿನ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ 3 ಮಣಿನ ಹಾಕಿ ಒಂದು 2 ರಿಂಗ್ ಅಂದರೆ 2ನೇ ರಿಂಗಲ್ಲಿ ಹೀಗೆ ಹಾಕಬೇಕು ಫ್ರೆಂಡ್ಸ್. ಸೂಜಿನ ಹೀಗೆ ಹಾಕಿ ಹೀಗೆ ಎಳ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ನಂತರ ಮತ್ತೆ ಈ ಲಾಸ್ಟ್ ಮಣಿ ಇರತ್ತಲ್ಲ ಅದ್ರ ಒಳಗಡೆನೆ ಸೂಜಿ ಹಾಕಬೇಕು. ಹೀಗೆ ನಂತರ ಫಸ್ಟು 3 ಮಣಿ ಹಾಕಿದ್ವಲ್ಲ ಅದೇ ರೀತಿ ಇವಾಗ 2 ಮಣಿಗಳನ್ನು ಹಾಕಬೇಕು.
ನೋಡಿ ಹೀಗೆ ಮತ್ತೆ ಒಂದು ರಿಂಗ್ ಬಿಟ್ಟು ಎರಡನೇ ರಿಂಗ್ ಒಳಗಡೆ ಹೀಗೆ ಹಾಕಬೇಕು. ಮತ್ತೆ ಲಾಸ್ಟ್ ಮಣಿ ಇರತ್ತಲ್ಲ ಅದ್ರ ಒಳಗಡೆ ಮತ್ತೆ ಸೂಜಿನ ಹಾಕಿ ಹೀಗೆ ತೆಗಿಬೇಕು. ಮತ್ತೆ ಇವಾಗ ಎರಡು ಮಣಿನ ಹಾಕೋಬೇಕು. ಇದೇ ರೀತಿಯಾಗಿ ಫ್ರೆಂಡ್ಸ್ ಫುಲ್ ರಿಂಗ್ಗೂ ಕವರ್ ಆಗೋ ರೀತಿ ಹಾಕ್ತಾ ಹೋಗ್ಬೇಕು. ನೋಡಿ ಹೀಗೆ ಕಾಣಿಸುತ್ತೆ ಇದು. ಹೀಗೆ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿವರೆಗೆ ಮಾತ್ರ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ ಈ ಟೆಸಲ್ಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು. ಮೂರು ಟೆಸಲ್ಸ್ನು ನಾನು ಇವಾಗ ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಹೀಗಾದ್ಮೇಲೆ ಮತ್ತೆ ಇಲ್ಲೊಂದು ನಾಟ್ ಹಾಕ್ತಾ ಇದ್ದೀನಿ. ನಾಟ್ ಹಾಕಿ ಮತ್ತೆ ಇಲ್ಲಿ ಫಸ್ಟ್ ಏನು ನಾವು ಬೀಡ್ಸ್ನ ತಗೊಂಡಿರ್ತೀವಲ್ಲ ಅದ್ರ ಒಳಗಡೆಯಿಂದ ನೀಡಲ್ನ ಹಾಕಿ ತೆಗಿತಾ ಇದ್ದೀನಿ. ಅವಾಗ ನಮಗೆ ಪರ್ಫೆಕ್ಟ್ ಆಗಿ ಸ್ಟಿಫ್ನೆಸ್ ಬರುತ್ತೆ. ನಂತರ ನೋಡಿ ಇಲ್ಲೊಂದು ನಾಟ್ ಹಾಕಿ ಈ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿದರೆ ಆಯಿತು. ನಂತರ ಏನು ಮಾಡಬೇಕು ಅಂತಂದರೆ ಇದೆಲ್ಲನೂ ಒಂದೇ ಸೈಜಲ್ಲಿ ಬರೋ ರೀತಿ ಕಟ್ ಮಾಡ್ಕೋಬೇಕು. ಹೀಗೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಹೀಗೆ ಯಾವುದಾದ್ರು ಒಂದು ಸೈಡ್ಗೆ ನೀವು ಟರ್ನ್ ಮಾಡಿಕೊಂಡು ನೋಡಿ ಇಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ ನಾನು. ಗ್ಲೂ ಹಾಕಿ ಈ ಮಿರರ್ ಇರೋದಲ್ಲ ಅದನ್ನು ಹೀಗೆ ನೀಟಾಗಿ ಸ್ಟಿಕ್ ಮಾಡಬೇಕು. ಇದೇ ರೀತಿಯಾಗಿ ನೋಡಿ ನಾನು ಮತ್ತೊಂದು ಲಟ್ಕನ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ಹೀಗೆ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿದ್ರಲ್ವಾ ಫ್ರೆಂಡ್ಸ್, ಸುಂದರವಾಗಿ ಮತ್ತು ಗ್ರ್ಯಾಂಡ್ ಆಗಿ ಲಟ್ಕನ್ಸ್ನ ನಾವು ಹೀಗೆ ಮನೆಯಲ್ಲೇ ಮಾಡ್ಕೋಬಹುದು ಅಂತ. ನೀವು ಈ ಟೆಸಲ್ಸ್ನ ನಾನು ಎಂಬ್ರಾಯ್ಡ್ರಿ ಥ್ರೆಡಲ್ಲಿ ಮಾಡಿದ್ದೀನಲ್ವಾ, ಅದ್ರ ಬದಲು ನೀವು ಸಿಲ್ಕ್ ಥ್ರೆಡಲ್ಲೂ ಮಾಡಿಕೊಂಡು ಈ ರೀತಿ ಲಟ್ಕನ್ಸ್ನ ಮಾಡ್ಕೋಬಹುದು. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತಾ ಇದ್ದೀನಿ. ನೀವು ವಿಡಿಯೋನ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ರೀತಿಯಾಗಿ ಲಟ್ಕನ್ಸ್ನ ಮಾಡ್ಬೋದು ಮನೆಯಲ್ಲೇ ಅಂತ ಶೇರ್ ಮಾಡೋದಕ್ಕೆ ಮರಿಬೇಡಿ. ಇದರಿಂದ ಅವರಿಗೂ ಕೂಡ ಹೆಲ್ಪ್ ಆಗತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್. Thank you for watching friends.